ದಯವಿಟ್ಟು ಈ ಥರ ಒಣಗಿರೋ ಜಾಗಗಳಲ್ಲಿ ಬೆಂಕಿ ಹಚ್ಚಕ್ಕೆ ಹೋಗಬೇಡಿ. ಅದ್ರ ಪಾಡಿಗೆ ಅದು ಗರಿಗಳು ಒಣಗಿ ಉದುರಿ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ನೀವು ಯಾಕೆ ಬೆಂಕಿ ಹಚ್ತೀರಾ ಅಂತ ಗೊತ್ತಾಗ್ತಿಲ್ಲ ಸಾರ್ವಜನಿಕರಿಗೆ. ನಾವು ಯಾವುದೇ ಊರ ಕಡೆ ಹೋದರೆ ಪ್ರತಿ ಕಡೆ ನೋಡ್ತೀವಿ ಈ ಥರ ಬೆಂಕಿ ಹಚ್ಚಿರ್ತೀರಿ. ನೋಡಿ, ಏನಾದ್ರು ಗಾಡಿಗಳಿಗೆ ತಗಲಿ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಗಾಡಿಗಳಿಗೆ ಪ್ರಾಬ್ಲಮ್ ಆಗುತ್ತೆ, ಸುತ್ತಮುತ್ತ ಗಿಡ ಮರಗಳಿಗೆ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪರಿಸರನ ಉಳಿಸಿ, ಪರಿಸರ ಹಾಳು ಮಾಡಬೇಡಿ. ದಯವಿಟ್ಟು ಇದು ನಮ್ಮ ಮನವಿ, ಕಳಕಳಿ, ಪ್ರಾರ್ಥನೆ. ಏನಾರು ತಿಳ್ಕೊಳ್ಳಿ. ನೋಡಿ ಎಷ್ಟು ಹೊಗೆ, ಎಷ್ಟು ಪೊಲ್ಯೂಷನ್ ಆಗ್ತಾಯಿದೆ ನೋಡಿ. ಇಷ್ಟೊಂದು ಪೊಲ್ಯೂಷನ್ ಆಗ್ತಾಯಿದೆ. ದಯವಿಟ್ಟು ಇದು ರಾಜನಕುಂಟೆ ಹತ್ರ ನಾವಿವಾಗ ದೊಡ್ಡಬಳ್ಳಾಪುರದಿಂದ ಬರಬೇಕಾದ್ರೆ ನೋಡ್ತಕ್ಕಂಥ ಜಾಗ ಇದು. ದಯವಿಟ್ಟು ಸಾರ್ವಜನಿಕರು ಅರ್ಥ ಮಾಡ್ಕೊಳ್ರಪ್ಪ. ಯಾಕೆ ಒಣಗಿರೋ ಪದಾರ್ಥಗಳಿಗೆ, ಒಣಗಿರೋ ಸಸಿಗಳಿಗೆ ಎಲ್ಲದಕ್ಕೂ ಬೆಂಕಿ ಹಚ್ತೀರಿ ನೀವು? ಅದು ಮಳೆಗಾಲ ಬಂತು ಅಂದರೆ ತಂತಾನೇ ಚಿಗುರುತ್ತೆ, ಅದು ತಂತಾನೇ ಬೆಳೆಯುತ್ತೆ. ಯಾವುದೇ ರೀತಿ ತೊಂದರೆ ಮಾಡಲ್ಲ ಪರಿಸರ. ಮಾನವ ನೀನು ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಿದ್ದೆ ಎಲ್ಲದಕ್ಕೂ ಕೂಡ ಅರ್ಥ ಆಗ್ತಿಲ್ಲ ನನಗೆ. ನೋಡಲ್ಲಿ ಎಷ್ಟು ಯಾವ ಥರ ನೋಡಿ. ಎಲ್ಲರೂ ಕೂಡ ಮೂಗರಂಗೆ ಸುಮ್ಮನೆ ಹೋಗ್ತಾ ಇದ್ದೀವಿ ನಾವೆಲ್ಲ. ಇನ್ನೂ ಹೊಡೆದಾಡ್ತಿದ್ದೀವಿ. ಯಾರಿಗೂ ಬೇಕಾಗಿಲ್ಲ ಕಾಳಜಿ, ಯಾರಿಗೂ ಬೇಕಾಗಿಲ್ಲ ಜವಾಬ್ದಾರಿ. ಯಾರು ಏನಕ್ಕೆ ಬೆಂಕಿ ಹಚ್ಚಿದ್ರು ಗೊತ್ತಿಲ್ಲ, ಏನಾಯಿತು ಗೊತ್ತಿಲ್ಲ. ಪರಿಸರ ಈ ರೀತಿ ಅಲ್ಲಪ್ಪ ಉಳಿಸೋದು. ಎಲ್ಲಂದ್ರಲ್ಲ ಪ್ಲಾಸ್ಟಿಕ್ನ ಬಿಸಾಕದೇ ಇರೋದು, ಪ್ಲಾಸ್ಟಿಕ್ ತಯಾರು ಮಾಡದೇ ಇರೋದು, ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸದೇ ಇರೋದು. ಅದನ್ನು ಮಾಡಿ ಪರಿಸರ ಉಳಿಯುತ್ತೆ. ಏನು ಹೇಳಬೇಕು ಗೊತ್ತಾಗ್ತಾಯಿಲ್ಲ ನನಗೂ ಕೂಡ. ನೋಡಿ, ಗಾಡಿಗಳೇ ಕಾಣ್ತಾ ಇಲ್ಲ. ನನಗೆ ಉಸಿರು ಕಟ್ದಂಗೆ ಆಗ್ತಾಯಿದೆ ಇವಾಗೇನಲ್ಲಿ. ಈ ರೀತಿ ಪರಿಸರ ಹಾಳು ಮಾಡೋದು ಎಷ್ಟು ಮಟ್ಟಿಗೆ ಸರಿಪ? ಅದ್ರ ಪಾಡಿಗೆ ಅದು ಒಣಗಿ ಉದುರಿ ಚಿಗುರುತ್ತೆ. ಮತ್ತು ಈ ಥರ ಬೆಂಕಿ ಹಚ್ಚಕ್ಕೆ ಹೋಗಬೇಡಿ. ನಾನು ಹಿಂದೆ ನೋಡಿ ಎಷ್ಟು ಯಾವ ಥರ ಕಾಣ್ತಾಯಿದೆ ಬೆಂಕಿ. ನೋಡಿ, ಈ ಕಡೆ ಬರೋ ವಾಹನಗಳು ಕಾಣೋದೇ ಇಲ್ಲ ನಮಗೆ, ಕಾಣೋದೇ ಇಲ್ಲ. ನೋಡಿ, ಇದು ಪರಿಸರ ಉಳಿಸೋದಾ? ಪರಿಸರ ಹಾಳು ಮಾಡತ್ತಾನೆ. ಯಾವಾಗ ನೀನು ಕಲಿಯೋದು? ನೀನು ಬುದ್ಧಿ ಯಾವಾಗ ಕಲಿಯೋದು? ನೀನು ಬುದ್ಧಿ ಕಲಿ ಸ್ವಲ್ಪ. ನೋಡಿ, ಗಿಡಗಳೆಲ್ಲ ಹತ್ತಿ ಉರಿಯುತ್ತೆ ಇವಾಗ. ನೋಡಿ, ಪಕ್ಕದಲ್ಲಿ ಮನೆ ಗಂಟನೂ ಕೂಡ ಬರುತ್ತಿಲ್ಲ, ಎಲ್ಲ ಬರುತ್ತೆ ಇವಾಗ. ಎಲ್ಲ ನಾಶ ಮಾಡೋ ಬುದ್ಧಿ ಮನುಷ್ಯನಿಗೆ ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ ಈ ಭೂಮಿ ಮೇಲೆ, ಈ ಪ್ರಪಂಚದಲ್ಲಿ. ಮನುಷ್ಯ ಬಿಟ್ಟರೆ ಬೇರೆ ಯಾರು ನಾಶ ಮಾಡೋಂಥ ಬುದ್ಧಿ ಇದುವರೆಗೂ ಕೂಡ ನಾನು ನೋಡಲೇ ಇಲ್ಲ. ಎಲ್ಲೂ ಕೂಡ ಕಲಿತು ಇಲ್ಲ, ತಿಳ್ಕೊಂಡು ಇಲ್ಲ. ಮನುಷ್ಯನೇ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ. ನಾನೇನೋ ಈ ಭೂಮಿಗೆ, ಪ್ರಪಂಚಕ್ಕೆ ಏನೋ ನಾನು ಕೊಟ್ಬಿಟ್ಟಿದ್ದೀನಿ, ದೊಡ್ಡದಾಗಿ ಕೊಟ್ಟಿದ್ದೀನಿ ಅಂದ್ಕೊಂಡು ಅಹಮ್ಮಿಂದ ಬೆಳೆದು ನೋಡಿ ಈ ರೀತಿ ಎಲ್ಲ ಮಾಡ್ತಾನೆ ಮನುಷ್ಯ. ಅದು ಯಾರೋ ಮನುಷ್ಯ. ಇದೆಲ್ಲ ಮನುಷ್ಯನಿಂದನೇ ಸಾಧ್ಯ. ಪ್ರಶ್ನೆ ಮಾಡೋನು ಮನುಷ್ಯ, ಹಾಳು ಮಾಡೋನು ಮನುಷ್ಯ. ಪ್ರಶ್ನೆನೇ ಮಾಡ್ತಲ್ಲ ಇವಾಗ, ಬರೀ ಹಾಳು ಮಾಡೋದು ಆಗೋಯ್ತು ನೋಡಿ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಹೇಗೆ? ಈ ಥರ ದಯವಿಟ್ಟು ಯಾರು ಮಾಡಬೇಡಿ. ದಯವಿಟ್ಟು ಪರಿಸರನ ಉಳಿಸಿ, ಪ್ರಕೃತಿನ ಉಳಿಸ್ರಪ್ಪ, ಪ್ರಕೃತಿನ ಉಳಿಸ್ರೋ.